ಹಲೋ ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಫೋಟೋಗಳು ಸಾಕಷ್ಟು ವೈರಲ್ ಆಗ್ತಾ ಇವೆ. ನೀವು ಕೂಡ ಈ ರೀತಿಯ ಫೋಟೋಗಳನ್ನ ನೋಡೇ ಇರ್ತೀರಾ. ಈ ಫೋಟೋಗಳನ್ನ ಯಾವ ರೀತಿ ಎಡಿಟ್ ಮಾಡ್ತಾರೆ, ಆನ್ಲೈನ್ ನಲ್ಲಿ ಫ್ರೀಯಾಗಿ ಯಾವ ರೀತಿ ಜನರೇಟ್ ಮಾಡ್ತಾರೆ ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನೀವು ಕೂಡ ಈ ರೀತಿಯ ಫೋಟೋಗಳನ್ನ ಫ್ರೀಯಾಗಿ ಆನ್ಲೈನ್ ನಲ್ಲಿ ಜನರೇಟ್ ಮಾಡಿ ನಿಮ್ಮ ಫೇಸ್ ಅನ್ನ ಆಡ್ ಮಾಡಬಹುದು. ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಿಗೆ ಈ ಒಂದು ಫೋಟೋವನ್ನ ಡಿಪಿ ಆಗಿ ಇಟ್ಕೋಬಹುದು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋಗಳನ್ನ ಶೇರ್ ಕೂಡ ಮಾಡಬಹುದು. ಹಾಗಿದ್ರೆ ಬನ್ನಿ ಇವತ್ತಿನ ಈ ಒಂದು ವಿಡಿಯೋವನ್ನ ಶುರು ಮಾಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದ್ರೆ ಖಂಡಿತ ನೀವು ಕೂಡ ಈ ರೀತಿಯ ಫೋಟೋಗಳನ್ನ ಆನ್ಲೈನ್ ನಲ್ಲಿ ಫ್ರೀಯಾಗಿ ಜನರೇಟ್ ಮಾಡಿ ನಿಮ್ಮ ಫೇಸ್ ಅನ್ನ ಆಡ್ ಮಾಡಬಹುದು. ಮೊದಲನೇದಾಗಿ ನೀವು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನಲ್ಲಿ ಗೂಗಲ್ಗೆ ಹೋಗಿ bing.com ಅಂತ ಸರ್ಚ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕಾಣ್ತಾ ಇರುವಂತಹ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿಯ ಒಂದು ಪೇಜ್ ಓಪನ್ ಆದ್ಮೇಲೆ ಇಲ್ಲಿ ಇಮೇಜ್ ಅನ್ನೋ ಒಂದು ಆಪ್ಷನ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವಿಲ್ಲಿ ಕ್ರಿಯೇಟ್ ಅನ್ನೋ ಒಂದು ಆಪ್ಷನ್ ನ ಮೇಲೆ ಕ್ಲಿಕ್ ನ ಮಾಡಿ. ನೆಕ್ಸ್ಟ್ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ನೀವಿಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನೀವು ಲಾಗಿನ್ ಆಗಬೇಕಾಗುತ್ತೆ. ನೀವು ಲಾಗಿನ್ ಆದ ಬಳಿಕ ನೀವಿಲ್ಲಿ ನೋಡಬಹುದು ಸಾಕಷ್ಟು AI ಇಮೇಜ್ ಗಳನ್ನ ನೀವಿಲ್ಲಿ ನೋಡಬಹುದು. ಅಂದ್ರೆ ಟೆಕ್ಸ್ಟ್ ಅನ್ನ ಟೈಪ್ ಮಾಡಿ ಈ ಒಂದು ಇಮೇಜ್ ಗಳನ್ನ ಜನರೇಟ್ ಮಾಡಿರ್ತಾರೆ. ನೀವು ಕೂಡ ಈ ರೀತಿಯ ಇಮೇಜ್ ಗಳನ್ನ ಜನರೇಟ್ ಮಾಡಬಹುದು. ಈಗ ನೀವು ಇಲ್ಲಿ ಕಾಣ್ತಾ ಇರುವಂತಹ ಸರ್ಚ್ ಬಾರ್ ನಲ್ಲಿ ನಿಮ್ಗೆ ಯಾವ ರೀತಿಯ ಇಮೇಜ್ ಬೇಕು, ಯಾವ ರೀತಿಯ ಫೋಟೋ ಬೇಕು ಅಂತ ಇಲ್ಲಿ ಟೆಕ್ಸ್ಟ್ ನ ಮೂಲಕ ಟೈಪ್ ಮಾಡಿ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆ ಒಂದು ಫೋಟೋ ಜನರೇಟ್ ಆಗುತ್ತೆ. ಈಗ ನಾವು ಆಲ್ರೆಡಿ ಟೈಪ್ ಮಾಡಿ ಇಟ್ಕೊಂಡಿದ್ದಂತಹ ಟೆಕ್ಸ್ಟ್ ಅನ್ನೇ ಇಲ್ಲಿ ಪೇಸ್ಟ್ ಮಾಡಿ ಕ್ರಿಯೇಟ್ ಆಪ್ಷನ್ ನ ಮೇಲೆ ಕ್ಲಿಕ್ ನ ಮಾಡ್ತೀವಿ. ನೀವಿಲ್ಲಿ ನೋಡಬಹುದು ತುಂಬಾನೇ ಫಾಸ್ಟ್ ಆಗಿನೇ ಇಮೇಜ್ ಜನರೇಟ್ ಆಗ್ತಾ ಇದೆ. ಫೋಟೋ ಕೂಡ ಜನರೇಟ್ ಆಗೇ ಬಿಡ್ತು. ನೀವಿಲ್ಲಿ ನೋಡಬಹುದು ನಾವು ಯಾವ ರೀತಿ ಟೆಕ್ಸ್ಟ್ ಅನ್ನ ಟೈಪ್ ಮಾಡಿದ್ವೋ ಅದೇ ರೀತಿಯಲ್ಲೇ ಫೋಟೋಗಳು ಜನರೇಟ್ ಆಗಿವೆ. ತುಂಬಾನೇ ರಿಯಲಿಸ್ಟಿಕ್ ಆಗಿ ತುಂಬಾನೇ ಕ್ಲಾರಿಟಿಯಲ್ಲಿ ಈ ಫೋಟೋಗಳು ಜನರೇಟ್ ಆಗಿವೆ. ನೀವು ಯಾವ ರೀತಿಯ ಟೆಕ್ಸ್ಟ್ ಅನ್ನ ಟೈಪ್ ಮಾಡ್ತಿರೋ ಅದೇ ರೀತಿಯಲ್ಲೇ ಫೋಟೋಗಳು ಜನರೇಟ್ ಆಗುತ್ತವೆ. ನಾವು ಯಾವ ರೀತಿ ಟೆಕ್ಸ್ಟ್ ಅನ್ನ ಟೈಪ್ ಮಾಡಿದ್ವಿ ಅಂತ ನೀವಿಲ್ಲಿ ನೋಡಬಹುದು. ನಿಮ್ಗೆ ಯಾವ ರೀತಿಯ ಇಮೇಜ್ ಬೇಕು ಅಂತ ನೀವು ಕೂಡ ಇದೇ ರೀತಿ ಟೆಕ್ಸ್ಟ್ ಅನ್ನ ಟೈಪ್ ಮಾಡಿ ಕ್ರಿಯೇಟ್ ಆಪ್ಷನ್ ನ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಈ ಇಮೇಜ್ ಜನರೇಟ್ ಆಗುತ್ತೆ. ನಾವು ಟೆಕ್ಸ್ಟ್ ನಲ್ಲಿ ಇನ್ಸ್ಟಾಗ್ರಾಮ್ ಅಂತ ಹಾಕಿದೀವಿ. ನೀವು ಈ ಫೋಟೋದಲ್ಲಿ ನೋಡಬಹುದು ಇನ್ಸ್ಟಾಗ್ರಾಮ್ ನ ಲೋಗೋ ಕೂಡ ಬಂದಿದೆ. ಇನ್ನು ನಾವು ಹ್ಯಾಂಡ್ಸಮ್ ಬಾಯ್ ಅಂತ ಟೆಕ್ಸ್ಟ್ ನಲ್ಲಿ ಟೈಪ್ ಮಾಡಿದ್ವಿ. ಈ ಫೋಟೋದಲ್ಲೂ ಕೂಡ ಹ್ಯಾಂಡ್ಸಮ್ ಬಾಯ್ ನ ಅಂದ್ರೆ ಹುಡುಗರ ಫೋಟೋಗಳು ಜನರೇಟ್ ಆಗಿವೆ. ಇನ್ನು ನಾವು ಯಶ್ ಅವರ ಫೋಟೋವನ್ನ ಎಡಿಟ್ ಮಾಡ್ತಾ ಇರೋದ್ರಿಂದ ಅವರ ಮುಂದಿನ ಸಿನಿಮಾ ಟಾಕ್ಸಿಕ್ ಸಿನಿಮಾದ ಹೆಸರನ್ನ ಹಾಕಿದ್ವಿ. ನೀವಿಲ್ಲಿ ನೋಡಬಹುದು ಟಾಕ್ಸಿಕ್ ಹೆಸರು ಕೂಡ ಇಲ್ಲಿ ಬಂದಿದೆ. ನಾವು ಯಾವ ರೀತಿ ಟೆಕ್ಸ್ಟ್ ಅನ್ನ ಟೈಪ್ ಮಾಡ್ತೀವೋ ಅದೇ ರೀತಿಯಲ್ಲೇ ಫೋಟೋಗಳು ಜನರೇಟ್ ಆಗಿರುತ್ತೆ. ನೀವಿಲ್ಲಿ ನೋಡಬಹುದು ಹ್ಯಾಂಡ್ಸಮ್ ಬಾಯ್ ಇದೆ, ಇನ್ಸ್ಟಾಗ್ರಾಮ್ ನ ಲೋಗೋ ಇದೆ, ಟಾಕ್ಸಿಕ್ ಅನ್ನುವಂತಹ ಹೆಸರು ಕೂಡ ಇದೆ. ಪ್ರತಿ ಫೋಟೋ ಕೂಡ ಅದೇ ರೀತಿಯಲ್ಲೇ ಜನರೇಟ್ ಆಗಿದೆ. ಈಗ ಇದರಲ್ಲಿ ಒಂದು ಫೋಟೋವನ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ, ಯಾಕಂದ್ರೆ ಇದರ ಫೇಸ್ ಅನ್ನ ಚೇಂಜ್ ಮಾಡಬೇಕು. ಇಲ್ಲಿ ಕಾಣ್ತಾ ಇರುವಂತಹ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಈ ಫೋಟೋ ಫ್ರೀ ಆಗಿ ಡೌನ್ಲೋಡ್ ಆಗುತ್ತೆ. ಈಗ ಇದರ ಜೊತೆ ನಾವು ಒಂದು ಹುಡುಗಿಯ ಫೋಟೋವನ್ನು ಕೂಡ ಜನರೇಟ್ ಮಾಡೋಣ. ಹ್ಯಾಂಡ್ಸಮ್ ಬಾಯ್ ಅಂತ ಇರೋ ಕಡೆ ಕ್ಯೂಟ್ ಗರ್ಲ್ ಅಂತ ನಾವಿಲ್ಲಿ ಟೈಪ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ವೇರಿಂಗ್ ಸೂಟ್ ಅಂತ ಇದೆಯಲ್ಲ, ಇಲ್ಲಿ ಸ್ಯಾರಿ ಅಂತ ಟೈಪ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ಟಾಕ್ಸಿಕ್ ಅಂತ ಇರೋ ಕಡೆ ಕ್ವೀನ್ ಅಂತ ಹೆಸರನ್ನ ಚೇಂಜ್ ಮಾಡೋಣ. ಈಗ ಬೇರೆ ಟೆಕ್ಸ್ಟ್ ಎಲ್ಲ ಅದೇ ರೀತಿಯಲ್ಲೇ ಇರಲಿ. ಇನ್ಸ್ಟಾಗ್ರಾಮ್ ಅನ್ನೋದನ್ನ ತೆಗೆದು ಸ್ನಾಪ್ಚಾಟ್ ಅಂತ ಟೈಪ್ ಮಾಡೋಣ.
ಈಗ ನಾವು ಜಸ್ಟ್ ಕ್ರಿಯೇಟ್ ಆಪ್ಷನ್ ನ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಇಮೇಜ್ ಜನರೇಟ್ ಆಗೋದಕ್ಕೆ ಶುರುವಾಗುತ್ತೆ. ತುಂಬಾ ಸ್ಪೀಡ್ ಆಗಿನೇ ಇಮೇಜ್ ಜನರೇಟ್ ಆಗುತ್ತೆ. ಇಮೇಜ್ ಜನರೇಟ್ ಆಗೇ ಬಿಟ್ವು. ನೀವಿಲ್ಲಿ ನೋಡಬಹುದು, ನಾವು ಯಾವ ರೀತಿ ಟೆಕ್ಸ್ಟ್ ಅನ್ನ ಟೈಪ್ ಮಾಡಿದ್ವೋ ಅದೇ ರೀತಿಯಲ್ಲೇ ಇಮೇಜ್ ಜನರೇಟ್ ಆಗಿದೆ. ಸ್ಯಾರಿ ಅಂತ ಕೊಟ್ಟಿದ್ವಿ, ನೀವಿಲ್ಲಿ ನೋಡಬಹುದು ಸ್ಯಾರಿ ಕೂಡ ಇದೆ, ಸ್ನ್ಯಾಪ್ ಚಾಟ್ ಲೋಗೋ ಕೂಡ ಇದೆ, ಕ್ವೀನ್ ಅನ್ನೋ ಒಂದು ಹೆಸರು ಕೂಡ ನೀವಿಲ್ಲಿ ನೋಡಬಹುದು. ಈಗ ಇದರಲ್ಲಿ ಒಂದು ಫೋಟೋವನ್ನ ನಾವು ಡೌನ್ಲೋಡ್ ಮಾಡೋಣ. ಜಸ್ಟ್ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಈ ಒಂದು ಫೋಟೋ ಡೌನ್ಲೋಡ್ ಆಗುತ್ತೆ. ಈಗ ನಾವು ಈ ಫೋಟೋಗಳ ಜೊತೆಗೆ ಇನ್ನೂ ಕೆಲವು ಫೋಟೋಗಳನ್ನ ಜನರೇಟ್ ಮಾಡ್ಕೊಳ್ತೀವಿ. ಯಾಕಂದ್ರೆ ಈ ಫೋಟೋಗಳ ಫೇಸ್ ಅನ್ನ ಚೇಂಜ್ ಮಾಡಿದಾಗ ಅದು ಯಾವ ರೀತಿ ಕಾಣುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಲ್ವಾ, ಅದಕ್ಕೋಸ್ಕರ ಇನ್ನೂ ಕೆಲವು ಫೋಟೋಗಳನ್ನ ಜನರೇಟ್ ಮಾಡ್ಕೊಳ್ತೀವಿ. ಈಗ ನಾವು ಇದರಲ್ಲಿ ಕೆಲವು ಫೋಟೋಗಳನ್ನ ಡೌನ್ಲೋಡ್ ಮಾಡಿಕೊಂಡು ಫೇಸ್ ಅನ್ನ ಚೇಂಜ್ ಮಾಡೋಣ. ಅಂದ್ರೆ ಈ ಫೇಸ್ ಗಳಿಗೆ ಬೇರೆ ಫೇಸ್ ಅನ್ನ ಆಡ್ ಮಾಡೋಣ. ಈಗ ನೀವು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನಲ್ಲಿ ಗೂಗಲ್ಗೆ ಹೋಗಿ ರೀಮೇಕರ್ ಅಂತ ಸರ್ಚ್ ಮಾಡಿ ಮೊದಲನೇ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ನೀವಿಲ್ಲಿ ನೋಡಬಹುದು, ಇಲ್ಲಿ ಫೇಸ್ ಸ್ವಾಪ್ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಈಗ ನಾವು ಮೇನ್ ಪೇಜ್ಗೆ ಬಂದಿದ್ದೀವಿ. ನೀವಿಲ್ಲಿ ನೋಡಬಹುದು ಅಪ್ಲೋಡ್ ಒರಿಜಿನಲ್ ಇಮೇಜ್ ಅಂತ ಇದೆಯಲ್ಲ, ಇಲ್ಲಿ ನಾವು ಜನರೇಟ್ ಮಾಡಿರುವಂತಹ ಇಮೇಜ್ ಅನ್ನ ಅಪ್ಲೋಡ್ ಮಾಡಿದೀವಿ. ಅದರ ಪಕ್ಕದಲ್ಲೇ ಅಪ್ಲೋಡ್ ಟಾರ್ಗೆಟ್ ಫೇಸ್ ಅಂತ ಇದೆಯಲ್ಲ, ಅಲ್ಲಿ ನಾವು ಯಶ್ ಅವರ ಫೋಟೋವನ್ನ ಅಪ್ಲೋಡ್ ಮಾಡಿದೀವಿ. ಈ ರೀತಿ ಎರಡು ಫೋಟೋಗಳನ್ನ ಅಪ್ಲೋಡ್ ಮಾಡಿದ್ಮೇಲೆ ಕೆಳಗಡೆ ಕಾಣುವಂತಹ ಸ್ವಾಪ್ ಆಪ್ಷನ್ ನ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಫೋಟೋ ಜನರೇಟ್ ಆಗೋದಕ್ಕೆ ಶುರುವಾಗುತ್ತೆ. ನೀವಿಲ್ಲಿ ನೋಡಬಹುದು, ಫೋಟೋ ಜನರೇಟ್ ಆಗೇ ಬಿಡ್ತು. ತುಂಬಾನೇ ರಿಯಲಿಸ್ಟಿಕ್ ಆಗಿ ಈ ಒಂದು ಫೋಟೋ ಕಾಣ್ತಾ ಇದೆ. ಫೇಸ್ ಕೂಡ ತುಂಬಾನೇ ನೀಟಾಗಿ ಆಡ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಈಗ ನಾವು ರಚಿತಾರಾಮ್ ಅವರ ಫೇಸ್ ಅನ್ನ ಆಡ್ ಮಾಡೋಣ. ಫೋಟೋ ಜನರೇಟ್ ಆಗಿದೆ, ಆದ್ರೆ ಫೇಸ್ ಅಷ್ಟೊಂದು ನೀಟಾಗಿ ಆಡ್ ಆಗಿಲ್ಲ. ನೀವಿಲ್ಲಿ ನೋಡಬಹುದು, ಅಷ್ಟೊಂದು ನೀಟಾಗಿ ಈ ಒಂದು ಫೋಟೋ ಕಾಣ್ತಾ ಇಲ್ಲ. ಈಗ ಬೇರೊಂದು ಫೋಟೋವನ್ನ, ಅಂದ್ರೆ ನಾವು ಜನರೇಟ್ ಮಾಡಿ ಇಟ್ಕೊಂಡಿದ್ದಂತಹ ಬೇರೆ ಫೋಟೋವನ್ನ ಇಲ್ಲಿ ಅಪ್ಲೋಡ್ ಮಾಡಿ ನೋಡೋಣ. ಈ ಫೋಟೋ ಕೂಡ ಜನರೇಟ್ ಆಯ್ತು, ಆದ್ರೆ ರಚಿತಾರಾಮ್ ಅವರ ಫೇಸ್ ಏನಿದೆ ಇದು ಹಿಂದ್ಗಡೆ ಇರುವಂತಹ ಫೇಸ್ಗೆ ಆಡ್ ಆಗಿದೆ. ಈಗ ನಾವು ಇದರಲ್ಲಿ ಒಂದೊಳ್ಳೆ ಫೋಟೋವನ್ನ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಫೋಟೋಗೆ ರಚಿತಾರಾಮ್ ಅವರ ಫೇಸ್ ಅನ್ನ ಆಡ್ ಮಾಡೋಣ. ಫೋಟೋ ಜನರೇಟ್ ಆಯ್ತು. ನೀವಿಲ್ಲಿ ನೋಡಬಹುದು, ತುಂಬಾನೇ ಕ್ಯೂಟ್ ಆಗಿ ಈ ಒಂದು ಫೋಟೋ ಕಾಣ್ತಾ ಇದೆ. ರಚಿತಾರಾಮ್ ಅವರ ಫೋಟೋ ಕೂಡ, ಫೇಸ್ ಕೂಡ ತುಂಬಾ ಚೆನ್ನಾಗಿ ಆಡ್ ಆಗಿದೆ ಅಂತಾನೆ ಹೇಳ್ಬೋದು. ನೀವಿಲ್ಲಿ ನೋಡಬಹುದು, ತುಂಬಾನೇ ರಿಯಲಿಸ್ಟಿಕ್ ಆಗಿ ಈ ಒಂದು ಫೋಟೋ ಕಾಣ್ತಾ ಇದೆ. ಇನ್ನು ನೀವು ಕೂಡ ಇದೇ ರೀತಿಯ ಫೋಟೋಗಳನ್ನ ಫ್ರೀ ಆಗಿ ಆನ್ಲೈನ್ ನಲ್ಲಿ ಜನರೇಟ್ ಮಾಡಿ ನಿಮ್ಮ ಫೋಟೋವನ್ನ ಆಡ್ ಮಾಡಬಹುದು, ಅಂದ್ರೆ ನಿಮ್ಮ ಫೇಸ್ ಅನ್ನ ಆಡ್ ಮಾಡಬಹುದು. ಈ ಒಂದು ವಿಡಿಯೋವನ್ನ ಎಜುಕೇಶನ್ ಪರ್ಪಸ್ಗೋಸ್ಕರ ಮಾಡಿರೋದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯ ಎಡಿಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.